ಅದೊಂದು ಮಿಂಚು ಹುಟ್ಟಿದ್ದು ನವೆಂಬರ್ 9, 1954. ಆನಂದಿ ಹಾಗೂ ಸದಾನಂದ ನಾಗರಕಟ್ಟ ದಂಪತಿಗಳಿಗೆ ಕಡೆಯ ಮಗನಾಗಿ ಹುಟ್ಟಿದವರು ಶಂಕರ್ ನಾಗ್. ಬಾಲ್ಯದಿಂದಲೂ ಅಣ್ಣ ಅನಂತ್ ನಾಗ್ ಹಾಗೂ ಶಂಕರ್ ನಾಗ್ 2 ದೇಹ ಒಂದು ಆತ್ಮ ಎಂಬಂತೆ ಬದುಕಿದರು. ತಮ್ಮ ಅಣ್ಣ ಇಬ್ಬರೂ ಅವರು 2 ಜೀವ ಒಂದು ದೇಹ ಅನ್ನೋ ಥರದಲ್ಲಿ ಇರ್ತಾ ಇದ್ದರು. ಅಣ್ಣ ತಮ್ಮನ ಮಾತು ಮೀರ್ತಾ ಇರಲಿಲ್ಲ, ತಮ್ಮ ಅಣ್ಣನ ಮಾತು ಮೀರ್ತಾ ಇರಲಿಲ್ಲ. ಇಲ್ಲಿ ರಾಜ್ಕುಮಾರ್ ಅವರು ವರದಪ್ಪ ಹೇಗೆ ರಾಮಲಕ್ಷ್ಮಣರು ಅಂತ ಎಲ್ಲರೂ ಕರೀತಾ ಇದ್ರು, ಹಾಗೆ ಅಲ್ಲಿ ಅನಂತ್ನಾಗ್ ಮತ್ತು ಶಂಕರ್ನಾಗ್ ರಾಮಲಕ್ಷ್ಮಣರ ಥರ ಇರ್ತಾ ಇದ್ದರು. ಬದುಕು ಅರಸಿಕೊಂಡು ಮುಂಬೈಗೆ ಹೊರಟ ಶಂಕರ್ ನಾಗ್ರನ್ನ ಮುಂಬೈ ಅಪ್ಪಿಕೊಂಡು ಬರಮಾಡಿಕೊಂಡಿತು. ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಲೇ ಮರಾಠಿ ನಾಟಕಗಳೆಡೆ ಆಕರ್ಷಿತರಾಗಿ ರಂಗಭೂಮಿ ಪ್ರವೇಶ ಮಾಡಿದರು ಶಂಕರ್ ನಾಗ್. ಒಂದು ವ್ಯಕ್ತಿ ಶಕ್ತಿಯಾಗಿ ಮಾರ್ಪಡೋದಕ್ಕೆ ವ್ಯಕ್ತಿಯ ಒಳಗಣ ಅಂತಃಸತ್ವ ಏನಿದೆ ಅದು ಬಹಳ ಮುಖ್ಯ ಕಾರಣ ಆಗ್ತದೆ. ಶಂಕರ್ ಸಾಮಾನ್ಯರಲ್ಲಿ ಸಾಮಾನ್ಯನಾಗುವ, ಹಾಗೆಯೇ ಬಲ್ಲಿದರಲ್ಲಿ ಬಲ್ಲಂತಹ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿ. ಈಗಿನ ಕಾಲದಲ್ಲಿ ನಮ್ಮ ಕಾಲೋನಿನಲ್ಲಿ ನಾಟಕಗಳು ಮಾಡೋವು. ನಾವು ನಾಟಕದ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು. ಹಾಗೆ ಕಾಲೇಜ್ಗೆ ಹೋದ್ಮೇಲೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ನಲ್ಲಿ ಸ್ಟೇಟ್ ಲೆವೆಲ್ಗೆ ಅವನು ನಾಟಕ ಮಾಡ್ದ. ಆ ನಾಟಕಕ್ಕೆ ಅವನಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು. ಅರುಂಧತಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂತು. ಅವರಿಬ್ಬರ ಜೊತೆಯಲ್ಲಿ ಅಲ್ಲಿ ಸ್ನೇಹ ಶುರುವಾಯಿತು. ಸ್ನೇಹ ಆಗ್ತಾ ಕಾಲೇಜ್ನಲ್ಲಿ ಕಾಂಪಿಟೇಷನ್ಸ್ ಡ್ರಾಮಾ ಮಾಡ್ತಾ ಪ್ರೊಫೆಷನಲ್ ನಾಟಕಕ್ಕೆ ಅವರು ಪಾದಾರ್ಪಣೆ ಆಯಿತು. ಇಬ್ಬರು ಅಲ್ಲೇ ಸ್ನೇಹದಿಂದ ಪ್ರೀತಿಗೆ ಇಬ್ಬರು ಪ್ರೇಮ ಅರಳಿತು. ಈಶ್ ಕಾರ್ನಾಡ್ರವರಿಂದ ಒಂದಾನೊಂದು ಕಾಲದಲ್ಲಿ ಚಿತ್ರಕ್ಕೆ ನಾಯಕ ನಟನಾಗುವ ಅವಕಾಶ ಒದಗಿ ಬಂದಿತ್ತು. ಒಂದಾನೊಂದು ಕಾಲದಲ್ಲಿ ಸಿನಿಮಾದಿಂದ ಶುರುವಾದ ಅವರ ಸಿನಿಮಾ ಪ್ರಯಾಣದಲ್ಲಿ ಶಂಕರ್ ನಾಗ್ ದುಡಿಯುವ ಕಾರ್ಖಾನೆಯಂತೆ ದುಡಿದರು. ಸೀತಾರಾಮು, ಗೀತಾ, ಆಟೋ ರಾಜ, SP ಸಾಂಗ್ಲಿಯಾನ ಹೀಗೆ 12 ವರ್ಷದಲ್ಲಿ 85ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದರು ಶಂಕರ್ ನಾಗ್. 10-12 ಪಿಕ್ಚರ್ಗಳನ್ನು ನಿರ್ದೇಶಿಸಿದ್ದಾನೆ. ಅನೇಕರು ವಿಷ್ಣು ಜೊತೆಯಲ್ಲಿ ಕೆಲಸ ಮಾಡಿದ್ದಾನೆ, ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದ್ದಾನೆ, ಎಲ್ಲ ಆ್ಯಕ್ಟರ್ಗಳ ಜೊತೆಯಲ್ಲೂ ಕೆಲಸ ಮಾಡಿದ್ದಾನೆ. ಶಂಕರ್ ನಾಗ್ರವರು ಒಬ್ಬ ನಟ ನಿರ್ದೇಶಕ ಅಷ್ಟೇ ಆಗಿದ್ದರೆ ನಾವೆಲ್ಲ ಎಂದೋ ಮರೆತು ಬಿಡ್ತಿದ್ವೇನೋ. ಆದರೆ ಶಂಕರ್ ನಾಗ್ರವರಲ್ಲೊಬ್ಬ ಸಾಮಾಜಿಕ ಚಿಂತಕನಿದ್ದ. ಯಾವಾಗಲೂ 30 ವರ್ಷ 35 ವರ್ಷ ಮುಂದೆ ಏನಾಗ್ಬೋದು ಅನ್ನೋ ಒಂದು ವಿಚಾರದ ಒಂದು ಲಹರಿ ಅವನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇತ್ತು. ಕರ್ನಾಟಕದಲ್ಲಿ ಪ್ರತಿ 50 ಕಿಲೋಮೀಟ್ರಿಗೆ ಒಂದು 100 ಬೆಡ್ಡಿನ ಆಸ್ಪತ್ರೆ ಇರಬೇಕು ಅಂತ. ಪ್ರತಿ 50 ಕಿಲೋಮೀಟ್ರಿಗೆ 2 ಎಕರೆ ಜಾಗ ಯಾರ್ಯಾರು ಕೊಡ್ತಾರೆ, ಏನು ರೇಟಲ್ಲಿ ಸಿಗುತ್ತೆ ಅಲ್ಲಿ ಜಾಗ, ಅದನ್ನು ವಿಚಾರಿಸ್ಕೊಂಡು ಬನ್ನಿ ಅಂತ ಒಬ್ರನ್ನ ಕಳಿಸ್ಕೊಂಡು 40 ಪೈಸಕ್ಕೆ ಒಂದು ಇಟ್ಟಿಗೆ ಮಾರಬೇಕು ಅಂದರೆ ಮನೆ ಕಟ್ಟುವವರಿಗೆ ಸುಲಭವಾಗಿ ಇಟ್ಟಿಗೆ ಸಿಕ್ಕಬೇಕು ಅನ್ನೋದು ಒಂದು ವಿಚಾರ. ಯಾರು ಯೋಚನೆ ಮಾಡದೇ ಇದ್ದಾಗಲೇ ಅವರು ಕಂಟ್ರಿ ಕ್ಲಬ್ ಯೋಚನೆ ಮಾಡಿದ್ರು, ಮೆಟ್ರೋ ಆವಾಗಲೇ ಯೋಚನೆ ಮಾಡಿದ್ರು, ನಂದಿ ಹಿಲ್ಸಿಂದ ರೋಪೇ ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ಎಲ್ಲವನ್ನು ಆವಾಗಲೇ ಅದಕ್ಕೆ ಹೇಳೋದು ವಿಷನರಿ ಅಂತ. ಬರೀ ಕನಸು ಕಾಣೋದು, ಎಲ್ಲರೂ ಕನಸು ಕಾಣ್ತೀವಿ, ಆ ಕನಸನ್ನು ಕಾರ್ಯಗತಗೊಳಿಸಿದ್ದೀರಲ್ಲ ಅದರಲ್ಲಿ ಶಂಕರ್ ನಾಗ್ ಭಾಳ ಎತ್ತಿದ ಕೈ. ಬಂದವರೆಲ್ಲ ಹೇಳ್ತಿದ್ದಾರೆ ನಾವು ಬೆಂಗಳೂರು ಸಿಂಗಾಪುರ್ ಮಾಡ್ತೀವಿ ಅಂತ. ಯಾರೂ ಮಾಡ್ತಾ ಇಲ್ಲ. ಶಂಕರ್ ನಾಗ್ ಇದ್ದಿದ್ದೆ ಸಿಂಗಾಪುರ್ ಮಾಡ್ತಿದ್ದ. ಶಂಕರ್ ನಾಗ್ ಅಂದರೆ ಒಂದು ಡೈನಾಮಿಕ್ ಹೀರೋ, ಮ್ಯಾಜಿಕ್ ಪರ್ಸನ್ನೇ ಅಂತ ಹೇಳ್ಬೋದು. ಪಾರ್ಟಿಲಿ ಲೇಟ್ ಆಗೋಯ್ತು ಅಂದರೆ, ಡೈರೆಕ್ಟರ್ದು ಯಾರ್ದೋ ಲೇಟ್ ಆಗೋಯ್ತು ಅಂದರೆ ಇವರೇ ಅವ್ರ ಫೈಲ್ ಎತ್ಕೊಂಡು ಹೋಗ್ಬಿಟ್ಟು ಇಮಿಡಿಯೇಟಾಗಿ ಅದು ಸೀನೆಲ್ಲ ಕ್ರಿಯೇಟ್ ಮಾಡಿ ಅವರೇ ಇಮಿಡಿಯೇಟಾಗಿ ಎಲ್ಲ ಟ್ರ್ಯಾಲಿ ಹಾಕೋದು ಅವರೇ, ಕ್ಯಾಮ್ರಾ ಇದು ಮಾಡೋದು ಅದೇ. ಈ ಥರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ತುಂಬ ಹೆಸರುವಾಸಿಯಾಗಿದ್ದರು. ಇನ್ನೊಂದು ಅವರಲ್ಲಿ ನಾನು ನೋಡಿದ ಒಳ್ಳೆ ಗುಣ ಅಂದರೆ, ಎಲ್ಲರೂ ಒಂದು ಹೀರೋ ಅನ್ನೋ ಸ್ಟೇಜಿಗೆ ಬಂದುಬಿಟ್ರೆ ಒಂದು ಪರ್ಸ್ನಲ್ ಮೇಕಪ್ ಮ್ಯಾನು, ಪರ್ಸ್ನಲ್ ಅಸಿಸ್ಟೆಂಟ್, ಕಾಸ್ಟ್ಯೂಮರು, ಹೇರ್ ಡ್ರೆಸ್ಸರು, ಈ ಥರ 4-5 ಜನ ಗುಂಪಾಗಿ ಹಿಂದೆ ಬರ್ತಿದ್ರು. ಆದರೆ ಇವರಿಗೆ ಆ ಥರ ಯಾರೂ ಇರಲಿಲ್ಲ. ತಮ್ಮ ಕೆಲಸಗಳನ್ನ ತಾವೇ ಮಾಡ್ಕೊಳ್ತಾ ಇದ್ರು. ಯಾರಾದರೂ ಸ್ಪಾಟಿಲ್ಲಿ ಬಂದು ಅವ್ರಿಗೆ ಶೂ ಹಾಕೋಕ್ಕೆ ಬಂದರೆ, ಯಾಕೆ ನೀನು ನನಗೆ ಶೂ ಹಾಕ್ತಿದ್ಯಾ, ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಬರೋದಿಲ್ವಾ ಅಂತ ಹೇಳ್ತಾಯಿದ್ರು. ಇದು ಅವರಲ್ಲಿ ನಾನು ನೋಡಿದಂಥ ಒಂದು ಒಳ್ಳೆ ಮನುಷ್ಯತ್ವ ಇರುವಂಥ ಒಂದು ತಾವು ಹೇಗೋ ಇನ್ನೊಬ್ಬರು ಹಾಗೆ ಅನ್ನೋ ರೀತಿ ಆ ಭಾವನೆನ ಅವರು
ವ್ಯಕ್ತಪಡಿಸ್ತಾ ಇದ್ರು. ಶಂಕರ್ ನಾಗ್ ಅಂದರೆ ಎನರ್ಜಿ. ಅವ್ರ ಜೊತೆಲಿ ಒಂದು ಮುದ್ರೆ ಕತೆ ಶೂಟಿಂಗ್ ಹೋಗ್ಬೇಕು, ಕಾರ್ವಾರ್ಗೆ ಹೋಗ್ಬೇಕಾದ್ರೆ ನೈಟ್ಲ ಎಷ್ಟೊತ್ತೇ ಮಲಗಿದ್ರು ಬೆಳಗ್ಗೆ ಅಷ್ಟೇ ಆ್ಯಕ್ಟಿವ್ ಆಗಿರೋರು. ಒಂದು ವೇಳೆ ಶಿವಣ್ಣನ ಇವತ್ತು ಏನಾದರೂ ಎನರ್ಜಿ ಅಂತ ಬಂದಿದೆ ಅಂದರೆ ಶಂಕರ್ ನಾಗ್ ಒಂದು ಇನ್ಸ್ಪಿರೇಷನ್ ಅಂತ ಹೇಳೋಕ್ಕೆ ಖಂಡಿತ ನಾನು ಸಂಕೋಚನೆ ಪಡಲ್ಲ. ಯಾಕಂದರೆ ಐ ಥಿಂಕ್ ಈಸ್ ವೆರಿ ಇನ್ಸ್ಪೈರಿಂಗ್ ಪರ್ಸನ್ ಫಾರ್ ಎನರ್ಜಿ. ಸ್ಯಾಂಗ್ಲಿಯಾನ ಪಿಕ್ಚರ್ಗಳು ನಾನು ಕ್ಲಾಪ್ ಮಾಡೋಕ್ಕೆ ಹೋಗಿದ್ದೆ. ಅವಾಗ ಹೇಳೋರು ಶಿವಣ್ಣ ನೀನು ನಮ್ಗೆ ಲಕ್ಕಿ ಚಾಮ್, ನಮಗೆ ನೀವು ಬಂದು ಕ್ಲಾಪ್ ಮಾಡಿದ ಪಿಕ್ಚರ್ಲ್ಲ ಚೆನ್ನಾಗಿ ಹೋಗಿದೆ ಅಂತ ಹೇಳಿದ್ರು. ಬಟ್ ಓನ್ಲಿ ಏನಂದರೆ ನಮ್ಮನ್ನ ಬಿಟ್ಟು ತುಂಬ ಅರ್ಲಿಯಾಗಿ ಹೋಗಿದ್ದು ಒಂದು ನೋವು, ಒಂದು ಸಂಕಟ. ಸೊ ಶಂಕರ್ ನಾಗ್ ಅವರು, ವಿ ಮಿಸ್ ಯು ಅ ಲಾಟ್ ಆ್ಯಂಡ್ ಯು ಆರ್ ದೇರ್ ಇನ್ ಅವರ್ ಹಾರ್ಟ್ ಆಲ್ವೇಸ್ ಆ್ಯಂಡ್ ವಿಲ್ ಬಿ ಲವಿಂಗ್ ಯು ಆಲ್ವೇಸ್. ಇಡೀ ಇಂಡಸ್ಟ್ರಿಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ್, ಮೈ ಫಸ್ಟ್ ಫ್ರೆಂಡ್ ಅಂದರೆ ಶಂಕರ್ ಅವರು. ನನ್ನ ಫಸ್ಟ್ ಕಮರ್ಷಿಯಲ್ ಸಿನಿಮಾ ಹೀರೋ ಆಗಿ ಅವ್ರು ಮಾಡಿದರು. ಹಿ ವಾಸ್ ವೆರಿ ಕಾಷಿಯಸ್ ಅಬೌಟ್ ಹಿಸ್ ಫೀಮೇಲ್ ಆರ್ಟಿಸ್ಟ್. ಅವ್ರನ್ನ ತುಂಬ ಹಿ ವುಡ್ ಟೇಕ್ ಕೇರ್. ಒಂದಿನ ಇನ್ಸಿಡೆಂಟ್ ಅಂತೂ ನನಗೆ ನೆನಪಿದೆ. ವಿ ವರ್ ಶೂಟಿಂಗ್ ಲೇಟ್ ನೈಟ್ ಚೆನ್ನೈ ಬೀಚಲ್ಲಿ ಆ್ಯಂಡ್ 3 ಗಂಟೆ 4 ಗಂಟೆ ಏನಿರಬೇಕು ನಾವು ಶೂಟ್ ಮಾಡಬೇಕಾದ್ರೆ ನಾವೆಲ್ಲರೂ ವಿ ವರ್ ಸ್ಲೀಪಿಂಗ್, ಬಟ್ ಬೀಚಲ್ಲೇ ಒಂದು ಸಪ್ರೇಟ್ ರೂಮ್ ಮಾಡಿಕೊಟ್ಟಿದ್ರು ಫಾರ್ ಕಾಸ್ಟ್ಯೂಮ್ಸ್ ಎಲ್ಲ. ಸೊ ಎಲ್ಲೋ ನಿದ್ದೆಯಲ್ಲಿ ಕೇಳಿಸ್ತಾ ಇದೆ ಶಂಕರ್ ದೋ ಹಿ ವಾಸ್ ಅ ಟಾಪ್ ಮೋಸ್ಟ್ ಹೀರೋ. ಆವಾಗ ಅವ್ರು ಬಂದು ಹೇಳ್ತಾಯಿದ್ರು, ಅವ್ರನ್ನೆಲ್ಲ ಕರಿಬೇಡಿ, ನನ್ನ ಶಾರ್ಟೆಲ್ಲ ಮುಗಿಸಿ ಆಮೇಲೆ ಅವ್ರನ್ನೆಲ್ಲ ಎಬ್ಸಿ ಅಂತ. ಜನರಲಿ ಹೀರೋಸ್ ಅವ್ರು ಏನು ಮಾಡ್ತಾರೆ, ಅವ್ರನ್ನೆಲ್ಲ ಮಾಡಲಿ ನಾವು ಮಲ್ಕೋತೀವಿ ಅಂತ ಅನ್ಕೋತೀವಿ. ಬಟ್ ಹೀ ಆಲ್ವೇಸ್ ಗೇವ್ ಪ್ರಿಫರೆನ್ಸ್ ಟು ಹಿಸ್ ವುಮೆನ್ ಆರ್ ಹಿಸ್ ಕೋ ಸ್ಟಾರ್. ಶಂಕರ್ ನಾಗ್ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಟೀ ಹಾಗೂ ಒಂದು ಸಿಗರೇಟ್ ಹಿಡ್ಕೊಂಡು ಬಾತ್ರೂಮಲ್ಲಿ ಹೆಚ್ಚು ಕಡಿಮೆ 1 ಅವರ್ ಕೂರ್ತಿದ್ದ ಮನುಷ್ಯ. ಯಾಕೆಂತಂದ್ರೆ ಅವ್ರು ಹೇಳೋ ನನಗೆ ನಾನು ಇನ್ಸ್ಪೈರ್ ಆಗೋದು ಬೆಳಗ್ಗೆ ಹೊತ್ತು ಬಾತ್ರೂಮಲ್ಲಿ 1 ಅವರ್ ಕೂತಾಗ ನನಗೆ ಬೇರೆ ಯಾವ ಒಂದು ಪ್ರಪಂಚದ ಸಂಪರ್ಕ ಇರೋದಿಲ್ಲ, ಯಾರ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಹಾಗಾಗಿ ನಾನು ಬಾತ್ರೂಮಲ್ಲಿ ಭಾಳಷ್ಟು ಪ್ಲ್ಯಾನ್ಗಳನ್ನ ಯೋಜನೆಗಳನ್ನ ಅಲ್ಲಿ ಮಾಡ್ತೀನಿ ಅಂತ ನನಗೆ ಹೇಳೋನು. ಶಂಕರ್ ತುಂಬ ಒಳ್ಳೆಯ ಒಂದು ನಾಯಕರಾಟಾಗಿ ಬೆಳೆದು ಬಂದು ಮಧ್ಯದಲ್ಲಿ ಎಲ್ಲೋ ಅವ್ರಿಗೊಂಚೂರು ಮಾರ್ಕೆಟ್ ಡೌನ್ ಆಯಿತು. ಅವಾಗ ಇದಕ್ಕಿದ್ದಂಗೆ ಒಂದು ದಿವಸ ನೋಡ್ತೀನಿ MG ರೋಡ್ ವಿಕ್ಟೋರಿಯಾ ಸ್ಟ್ಯಾಚ್ಯೂ ಹತ್ರ ಒಂದು ದೊಡ್ಡ ಮೆಟಡೋರ್ ವ್ಯಾನ್ ನಿಂತಿತ್ತು. ಅಲ್ಲಿ ನೋಡಿದ್ರೆ ಅರುಂಧತಿ ಅವರಿದ್ದರು. ಆಮೇಲೆ ಯಾಕೆ ಅಂತ ನಾನು ಕೇಳಿದ್ರೆ ಅವರು ಆ್ಯಕ್ಚುಲಿ ಆ ಸಮಯದಲ್ಲಿ ಒಂದು ಮೊಬೈಲ್ ಕ್ಯಾಂಟೀನ್ ಓಪನ್ ಮಾಡಿದರು. ನೀವು ಯೋಚನೆ ಮಾಡಿ, ಒಬ್ಬ ನಟ, ಒಬ್ಬ ನಟಿ ಅರುಂಧತಿ ನಾಗನಂತವರು, ರಮೇಶ್ ಭಟ್, ಆಮೇಲೆ ಮಲ್ನಾಡ್ ಜಗ್ಗ ಅಂತಿದ್ರು, ಇವರೆಲ್ಲ ಸೇರಿ ಒಂದು ಮೊಬೈಲ್ ಕ್ಯಾಂಟೀನ್ ನಡೆಸ್ತಾಯಿದ್ರು. ಅಲ್ಲಿ ಉಪಹಾರ, ಊಟ, ತಿಂಡಿ ಎಲ್ಲ ಸಪ್ಲೈ ಮಾಡ್ತಾಯಿದ್ರು, ವ್ಯಾಪಾರ ಮಾಡ್ತಾಯಿದ್ರು. ಬಹಳಷ್ಟು ಪ್ರಯೋಗಗಳು ಮಾಡಿದ್ರು. ಅದರಲ್ಲೂ ಸುಮಾರು ಸಂಪಾದನೆ ಮಾಡಿ ಮತ್ತೆ ಒಂದು ಕಮ್ ಬ್ಯಾಕ್ ಆಯಿತು ಶಂಕರ್ ನಾಗ್. ಈ ಶಂಕರ್ ನಾಗ್ ಅನ್ನೋದು ಎನಿಗ್ಮಾ ಅಂತ. ಯಾಕೆ ಹಾಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಲ್ಲ. ಒಂದು ದಿವಸ ವರ್ಲ್ಡ್ ಅಕಾರ್ಡಿಂಗ್ ಟು ಗಾರ್ಪ್ ಅಂತ ಒಂದು ಪುಸ್ತಕ ಇತ್ತು. ಆ ಪುಸ್ತಕ ಕೊಟ್ಟಿದ್ರು, ಸರಿ ಓದು ಅಂತ. ಅದರಲ್ಲಿ ಆ ಗಾರ್ಪನೂ ಕಾಡಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿ ಕಾಡಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಈ ಕಡೆಯಿಂದ ಆ ಕಡೆ ದಾಟಕ್ಕೆ ಏನೂ ಇರಲ್ಲ. ನದಿ ದಾಟ್ಕೊಂಡು ಹೋಗ್ಬೇಕಾದ್ರೆ ಒಂದು ದೋಣಿನ ಗಿಣಿನ ಬೇಕು. ಅದಕ್ಕೆ ಅವ್ನು ಹೇಳ್ತಾನೆ, ನೋಡಲ್ಲ ಒಂದು ಬ್ರಿಡ್ಜ್ ಇದೆ ಅಂತ. ಬ್ರಿಡ್ಜಾ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅಲ್ಲಿದೆ, ಕಟ್ಟಬೇಕಷ್ಟೇ ಅಂತ. ಹಂಗೆ ಅದನ್ನು ನೋಡೋ ದೃಷ್ಟಿ ಬೇಕಷ್ಟೆ. ಬ್ರಿಡ್ಜ್ ಕಟ್ಟಿದ್ರೆ ಇರುತ್ತದು, ಕಟ್ಟಬೇಕಷ್ಟೇ. ಅದು ಯಾವ ಅಹಂಕಾರವೂ ಇಲ್ಲದೆ ಅತ್ಯಂತ ಸರಳವಾಗಿದ್ದಂತಹ ವ್ಯಕ್ತಿ. ಹಾಗಾಗಿಯೇ ನಾವು ಎಷ್ಟೋ ಸಲ ಸಿನಿಮಾ ಕೆಲಸ ಮಾಡುವಾಗ ಹೊಟ್ಟೆಪಾಡು ಆಗದೇ ಇದ್ದರೆ ನಾವು ಸಂಕೇತ್ ಥಿಯೇಟ್ರಿಗೆ ಹೊಟ್ಟೋದ್ರೆ ಸಾಕು, ಚೇಂಬರನ್ನು ಮಾಡಿ ಮೇಲಿತ್ತದು, ಅಲ್ಲಿಗೆ ಹೋದರೆ ಸಾಕು, ಶಂಕರ್ರು ಅಥವಾ ಜಗದೀಶ್ ಮಲ್ನಾಡೋ ಇವರಿಬ್ಬರು ಜೊತೆಯಲ್ಲಿರೋರು ಯಾವಾಗಲೂ ಅವರು ನಮ್ಮನ್ನು ನೋಡಿದ ತಕ್ಷಣ ಊಟ ಹಾಕಿರೋ ಇವರಿಗೆ ನಾವು ಬಂದಿರೋದೇ ಊಟಕ್ಕೆ ಅನ್ನೋದು ಗೊತ್ತಾಗೋದು. ಅಂದರೆ ಎದುರುಗಡೆಗೆ ಇರುವವನ ಹಸಿವನ್ನು ಕೂಡ ಗುರುತಿಸುವ ಶಕ್ತಿ ಶಂಕರ್ನಾಗ್ಗೆ ಇತ್ತು. ಹಾಗಾಗಿಯೇ ಅವರು ನಮಗೆ ಭಾಳ ಪ್ರೀತಿ ಪಾತ್ರವಾದಂತಹ ವ್ಯಕ್ತಿ. ಶೂಟಿಂಗು ಮುಗಿತಾ ಬಂದಿತ್ತು. ಆ ನಡುಗಡ್ಡೆಯಲ್ಲಿ ಇದ್ದೇವೆ, ಸುತ್ತಲೂ ಸಮುದ್ರ. ಒಂದು ಸನ್ನಿವೇಶದಲ್ಲಿ ಒಂದು ಮಗು ನೀರೊಳಗೆ ಬೀಳುತ್ತೆ. ಮಗು ಎಲ್ಲಿಂದ ತರೋದು? ಆ ಹೊತ್ತಿನಲ್ಲಿ ಇಲ್ಲಿ ತಕ್ಷಣ ನೆನಪಾಗಿದೆ, ಯಾವ ಮಗು. ಆವಾಗ ಶಂಕರ್ ನಾಗ್ ಅವರು ಸ್ವತಃ ತನ್ನ ಮಗಳನ್ನು ನೀರಿನಲ್ಲಿ ಹಾಕಲಿಕ್ಕೆ ತಯಾರಾಗಿ ನಿಂತ್ಕೊಂಡು, ಚಿಕ್ಕ ಮಗು ಅದು. ಆವಾಗ ಅರುಂಧತಿ ನಾಗ್ ಅವರು, ಏನಪ್ಪ ಇದು, ಅದು ಸಮುದ್ರ ತೆರೆ ಬರ್ತಾ ಇದೆ, ಅಂಥಲ್ಲಿ ನೀರಿನಲ್ಲಿ ಮಗುವನ್ನು ಮುಳುಗಿಸಿದರೆ ಏನು ಗತಿ? ನಾನು ತಂದೆ, ನೀನು ತಾಯಿ ನಿಜ, ಆದರೆ ತಂದೆ ತಾಯಿ ಆದರೂ ನಮ್ಮ ಕರ್ತವ್ಯಕ್ಕೆ ಚ್ಯುತಿ ಆಗಬಾರ್ದು. ಈಗೆಲ್ಲಿಂದ ಮಗುನ ತರೋದು? ಬೇಡ, ಈಗ ಮಾಡಿಬಿಡೋಣ, ಎಲ್ಲರೂ ಇದ್ದಾರೆ ಅಂಥೇಳಿ ತನ್ನ ಮಗಳನ್ನು, ಈ ಅಮ್ಮ ಅದನ್ನು ನೋಡಲಾರ್ದೆ ಕಣ್ಣು ಮುಚ್ಕೊಂಡ್ಬಿಟ್ರು. ತನ್ನ ಮಗಳನ್ನು ನೀರಿನಲ್ಲಿ ಹಾಕ್ತಾನೆ ಗಂಡ. ಅಂತಹ ಶಂಕರ್ ನಾಗ್ರವರ ವೇಗವನ್ನು ದೇವರು ಕೂಡ ಸಹಿಸಲಿಲ್ಲ ಎನಿಸುತ್ತದೆ. ಸೆಪ್ಟೆಂಬರ್ 9, 1990 ರಸ್ತೆ ಅಪಘಾತದಲ್ಲಿ ನಮ್ಮನ್ನೆಲ್ಲ ಅಗಲಿ ಮರೆಯಾಗಿ ಹೋದರು ಶಂಕರ್ ನಾಗ್.
23 ವರ್ಷವಾದರೂ ಅವರು ಇಂದಿಗೂ ಜೀವಂತ. ಆ ವೇಗ, ಆ ಮಿಂಚು, ಆ ಹುಮ್ಮಸ್ಸು, ನಮ್ಮ ಮನೆಯ ಹುಡುಗ ಶಂಕರ್ ನಾಗ್ ಮತ್ತೆ ಹುಟ್ಟಿ ಬರಲಿ ಎಂಬುದು ಎಲ್ಲ ಕನ್ನಡಿಗರ ಆಸೆ.